ಒಂದು ಟ್ರೆಂಡ್ ಶುರು ಆಗುತ್ತೆ. ಮದುವೆಗಳಿಗೆ ಬೆಲೆನೇ ಇಲ್ಲ. ಮದುವೆ ಅಲ್ಲಾಯ್ತು ಇಲ್ಲಾಯ್ತು ಅಂತ ಫೋಟೋ ಹಾಕ್ತಾರೆ. ಇನ್ನೊಂದು 6 ತಿಂಗಳಿಗೆ ವಿ ಆರ್ ಸೆಪರೇಟೆಡ್ ಅಂತ ಒಂದು ಸ್ಟೋರಿಲಿ ಹಾಕ್ಬಿಡ್ತಾರೆ. ಸೆಪರೇಟೆಡ್ ಆದ್ರೂ ಓಕೆ, ಮೊನ್ನೆದೆಲ್ಲ ನೋಡ್ತಾ ಇದ್ದೀರಾ, ಹನಿಮೂನಿಗೆ ಕರ್ಕೊಂಡೋಗಿ ಎಂತ ಕ್ರೂರಿಗಳು. ಯಪ್ಪ ದೇವ್ರೆ, ಸಾಯಿಸೋ ಲೆವೆಲ್ಗೆ. ಅಲ್ಲ, ಒಬ್ಬ ಮಹಾತಾಯಿ ಕೂಲ್ ಡ್ರಿಂಕ್ಸ್ ಅಲ್ಲಿ ವಿಷ ಹಾಕಿ ಸಾಯಿಸ್ತಾಳೆ, ಇನ್ನೊಬ್ಬ ಗಂಡ ಕುಕ್ಕರ್ ಅಲ್ಲಿ ಇಡ್ತಾನೆ. ಮೀನಾಗಿ ಮದ್ವೆ ಅಂದ್ರೆ, ಈಗ ನಾನು ನನ್ನ ಗಂಡ 25 ವರ್ಷದಿಂದ ಜೊತೆಗಿರಬಹುದು, ಹಾಗಂದ್ಬಿಟ್ಟು ನಮಗೆ ಜಗಳನೇ ಆಗಲ್ಲ, ನಮಗೆ ವ್ಯತ್ಯಾಸಗಳೇ ಇಲ್ಲ, ನಾವು ಮೇಡ್ ಫಾರ್ ಈಚ್ ಅದರ್ ತರ ಬದುಕ್ತಾ ಇದೀವಿ? ಖಂಡಿತ ಇಲ್ಲ. ಕಾಂಪ್ರಮೈಸ್. ನಾನು ಇದು ಮಾಡಿದೆ ಕ್ಯಾಲ್ಕುಲೇಷನ್ಸ್ ಬರಲ್ಲ. ನಾನು ನೆನ್ನೆ ಅಡಿಗೆ ಮಾಡಿದ್ದೀನಿ, ನೀನ್ ಯಾಕೆ ಇವತ್ತು ಮಾಡಬಾರ್ದು? ಪ್ರೀತಿ ಇದ್ದಾಗ ಒಂದು ಸಂಬಂಧದಲ್ಲಿ ಅದು ಯಾವುದಕ್ಕೂ ಮೆಜರ್ಮೆಂಟ್ಗಳು ಬರಲ್ಲ. ಮದುವೆಗೆ ಪ್ರಿಪೇರ್ ಆಗಿದ್ವಿ, 4 ತಿಂಗಳಿಗೆ ಮದುವೆ ಇದೆ. ಮಧ್ಯರಾತ್ರಿ 12 ಗಂಟೆ ಆಗಿರುತ್ತೆ, ಕಾಲ್ ಮಾಡಿ ಹೇಳ್ತಾರೆ ಮದುವೆ ಕ್ಯಾನ್ಸಲ್ ಮಾಡ್ಬಿಡು, ಮದುವೆ ಆಗೋದು ಬೇಡ ಅಂತ ಹೇಳ್ತಾರೆ ನಮ್ಮ ಯಜಮಾನ್ರು. ಇವಾಗ ಹೇಳಲೇಬೇಕಾದಂತ ಪರಿಸ್ಥಿತಿ ನಾ ಹೇಳ್ತಾ ಇದ್ದೀನಿ. ಇವನವ್ರೆ, ನಂದು ಈ ಸ್ಟಾಕಲ್ಲಿ ಇಷ್ಟಿದೆ, ಲಾಸ್ಟ್ ವೀಕ್ ಇಷ್ಟಿತ್ತು, ಇವಾಗ ಇಷ್ಟ ಆಗಿದೆ, ಇಟ್ಸ್ ಗೋಯಿಂಗ್ ವೆರಿ ಗುಡ್ ಅಂತೀರಾ. ಅದಷ್ಟೇ ಮಾತು ನಾನು ನಂಬಿ ನಾನು ಹಾಕ್ಬಿಟ್ಟಿರ್ತೀನಿ. ಈ ರೀತಿ ಹಾಕಿ ಎಲ್ಲ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಎಲ್ಲ ಸಾಲ ತೆಗೆದು ಹಾಕಿ ಕೊನೆಗೆ ಎಲ್ಲ ಕ್ರ್ಯಾಶ್ ಆಯ್ತು. ಮದುವೆಗೆ ಬರಕ್ಕೆ ಫ್ಲೈಟ್ಗೂ ಸಹ ದುಡ್ಡಿಲ್ಲ. ಯಾಕೆ ಇಷ್ಟು ಡಿಪ್ರೆಷನ್ ಹೋಗಿದ್ದೀರಾ? ಬನ್ನಿ ಹೊಸ ಜೀವನ ಶುರು ಮಾಡೋಣ. ನನ್ನ ಗಂಡ ಒಂದಿನ ಅವ್ನು ಮಿಲಿಯನೇರ್ ಆಗ್ತಾನೆ, ಅದನ್ನ ಮನಸ್ಸಲ್ಲಿ ಇಟ್ಕೊಂಡಲ್ಲ ನಾನು ಇದನ್ನ ಶುರು ಮಾಡೋಣ ಜೀವನ ಅಂತ ಹೇಳಿದ್ದು. ನನ್ನ ಮೇಲಿರೋ ಕಾನ್ಫಿಡೆನ್ಸ್ ಇಂದ. ಈ ಸಂಸಾರನ 2 ವರ್ಷ ಕೆಲಸ ಹೋಯ್ತಪ್ಪ ಗಂಡಂಗೆ ಅಂತಾನೆ ಇಟ್ಕೊಳ್ಳೋಣ. ಡೋಂಟ್ ವರಿ, ನೆವರ್ ಮೈಂಡ್, ನಾನ್ ಮುನ್ನಡೆಸ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಕೆಪಾಸಿಟಿನ ನೀವ್ ಯಾಕೆ ಬೆಳೆಸ್ಕೊಳ್ಬಾರ್ದು? ನನ್ನ ಪವರ್ನ ಯಾರೋ ಕಸ್ಕೊಳ್ತಾ ಇದ್ದಾರೆ. ನಾನು ಅಡಿಗೆ ಮಾಡಿ ನನ್ನ ಗಂಡನ್ ಬಡಿಸ್ಬೇಕು, ಆಮೇಲೆ 1-2 ದಿನ ಆದ್ಮೇಲೆ ಮಕ್ಕಳು ಅವ್ರಿಗೆ ಹೋಗಿ ಹೇಳ್ತಾ ಇದಾರೆ, ಆಂಟಿ ನಂಗೆ ಅದು ಬೇಕಿದ್ಬೇಕು ಅಂತ. ಆ ಅಮ್ಮ ಹೋಗಿ ನನ್ನ ಹಸ್ಬೆಂಡ್ ಕೇಳ್ತಿದ್ದೆ, ಇವತ್ತೇನ್ ತಿಂತೀರಾ ಅಂತ. ನಾನು ಏನ್ ಆಗ್ತಾ ಇದೆ ಮನೆ ಒಳಗೆ? ನಾನ್ ಯಾರು ಈ ಮನೆಯಲ್ಲಿ? ಮಕ್ಳು ಏನ್ ಹೇಳ್ತಾರೋ ನಾವ್ ಅದನ್ನ ಕೇಳಿಸ್ಕೊಳ್ಬೇಕು. ಇವಾಗ ನನ್ನ ಮಗ 7ನೇ ಕ್ಲಾಸಲ್ಲಿ ಇದ್ದಾಗ ಮನೆಗೆ ಬಂದ ಒಂದಿನ, ಬಾಗ್ಲೊಳಗೆ ಬರ್ತಾ ಇಲ್ಲ ರಾಜೇಶ್ ಅವ್ರೆ, ಅಲ್ಲೇ ನಿಂತ್ಕೊಂಡಿದ್ದಾನೆ, ಮುಖ ಸಪ್ಪೆ ಆಗೋಗಿದೆ. ಸೊ ನಾನು ಮನೆ ಒಳಗಡೆ ಬಾ ಅಂತ ಹೇಳಿದೆ. ನಾನು ಇಲ್ಲ, ಬಂದ್ರೆ ಹೊಡಿತೀಯಾ ಅಂತ ಅದನ್ನ ಹೆದರ್ಕೊಂಡು ಬೈದಿದೀವ. ಯಾಕೆ? ಇಲ್ಲ, ನನಗೆ 7th ಗ್ರೇಡ್ ಮಾರ್ಕ್ಸ್ ಕಾರ್ಡ್ ಬಂದಿದೆ, ಅದ್ ನೋಡಿದ್ರೆ ಹೊಡಿತೀರಾ? ನನಗೆ ತುಂಬಾ ಕಡಿಮೆ ಬಂದಿದೆ. ಅಯ್ಯೋ ರಾಮ, ಅಷ್ಟೇ ತಾನೇ, ನಿಂಗೆ ಚೆನ್ನಾಗಿ ತೆಗಿಬೇಕು ಅಂತ ಅನ್ಸತ್ತೆ, ಮುಂದಿನ ವರ್ಷ ತೆಗಿತೀಯಾ? ಅದಕ್ಕೆ ಯಾಕೆ ಹೆದರ್ಕೊಂಡು ನಿಂತಿದ್ಯಾ? 1 ನಿಮಿಷ ಬಾ ಕುತ್ಕೋ ಅಂತ ಹೇಳಿ ನನ್ನ ಮಾರ್ಕ್ಸ್ ಕಾರ್ಡ್ ತಂದು ಅವನಿಗೆ ತೋರಿಸ್ದೆ. ನಾನು ಐ ಆಮ್ ಆವರೇಜ್ ಸ್ಟೂಡೆಂಟ್, ನನ್ಗೆ ಅದನ್ನ ಹೇಳ್ಕೊಳ್ಳೋದ್ರಲ್ಲೇನು ನಾಚಿಕೆ ಇಲ್ಲ. ತೋರಿಸ್ದೆ, ನೋಡು ನನ್ನ ಮಾರ್ಕ್ಸ್ ಕಾರ್ಡ್ ನೋಡು, ಇಷ್ಟು ಮಾರ್ಕ್ಸ್ ಬಂದಿದೆ. ರಾಜೇಶ್ ಅವರೇ, ನೀವು ನಂಬಲ್ಲ, 8ನೇ ಕ್ಲಾಸಲ್ಲೂ ಹಾಗೆ ಇದ್ದ, 9ಕ್ಕೆ ಬರುವಾಗ ಸ್ವಲ್ಪ, ನೀವು ನಂಬಲ್ಲ ರಾಜೇಶ್ ಅವರೇ, 10th ಅಲ್ಲಿ 94%. ತಾವು ಏನ್ ಮಾಡಕ್ ಆಗಿರಲ್ವೋ ಅದನ್ನ ಅವರ ಮಕ್ಕಳಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ನನ್ನ ಪ್ರಕಾರ ಬಹಳ ತಪ್ಪು.